ನಾನು ಧರ್ಮಸ್ಥಳದ ಧರ್ಮಾಧಿಕಾರಿಯವರು ಕಾವಂದರ ನಾನು ಶಿಷ್ಯ. ನಾನು ಅವರನ್ನು ಗುರುಸ್ಥಾನದಲ್ಲಿ ನನ್ನ ಜೀವನದಲ್ಲಿ ಕಾಣುವ ಅಪಾರವಾದಂಥ ಗೌರವ ನನಗೆ, ಅವರ ಮೇಲೆ ಅಪಾರವಾದಂಥ ಪ್ರೀತಿ ನನಗೆ ಇದೆ. ಅದಕ್ಕೆ ಕಾರಣ ಹಲವಾರು ಇದೆ. ಅದರಲ್ಲಿ ಒಂದು ಕಾರಣ, ನಾನೊಬ್ಬ ಅವರ ಮುನ್ನಡೆಸಿಕೊಂಡು ಹೋಗುವಂಥ ಉಡುಪಿ ಆಯುರ್ವೇದ ಕಾಲೇಜಿನ ಒಬ್ಬ ಹಳೆ ವಿದ್ಯಾರ್ಥಿ. ನಾನು ಆಯುರ್ವೇದವನ್ನು ಕಲಿತವ. ನಾನು ನಮ್ಮ ದೇಶೀಯ ಪದ್ಧತಿಯ ಚಿಕಿತ್ಸೆಯಲ್ಲಿ ಅಪಾರವಾದಂಥ ಒಂದು ಪ್ರೀತಿ ಗೌರವ ಇದ್ದವ. ಈಗ ಆ ವಿದ್ಯಾಸಂಸ್ಥೆ ಪ್ರೈವೇಟ್ ವಿದ್ಯಾಸಂಸ್ಥೆಗಳಲ್ಲಿ, ಪ್ರೈವೇಟ್ ಆಯುರ್ವೇದ ಕಾಲೇಜು ನಮ್ಮ ದೇಶದಲ್ಲಿ 550 ಕಾಲೇಜುಗಳಿದೆ. ಅದರಲ್ಲಿ ಇವತ್ತು ನಂಬರ್ 1 ಸ್ಥಾನದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಮತ್ತು ನಮ್ಮ ದೇಶದಲ್ಲಿ ಪ್ರೈವೇಟ್ ಮತ್ತು ಸರ್ಕಾರ ಸೇರಿಕೊಂಡು 700 ಆಯುರ್ವೇದ ಕಾಲೇಜುಗಳಿದೆ. ಅದರಲ್ಲಿ ಇವತ್ತು ನಂಬರ್ 2 ಸ್ಥಾನವನ್ನು ಇವತ್ತು ನಮ್ಮ SDM ಕಾಲೇಜ್ ಗಳಿಸಿಕೊಂಡದ್ದು. ನಾನು ಅಲ್ಲಿಯ ಒಬ್ಬ ಹಳೆ ವಿದ್ಯಾರ್ಥಿಯಾಗಿ ನಾನು ಬಹಳಷ್ಟು ಖುಷಿ ಪಡ್ತಾ ಇದ್ದೇನೆ. ಬೇರೆ ಬೇರೆ ಆರೋಗ್ಯ ಸಮಸ್ಯೆ ಬಂದಾಗ ಆಯುರ್ವೇದ ಮತ್ತು ನ್ಯಾಚುರೋಪತಿ ಅಲ್ಟರ್ನೇಟ್ ಮೆಡಿಸಿನ್ ಮುಖಾಂತರ ಅವರು ಚಿಕಿತ್ಸೆಯನ್ನು ಕೊಡುವುದು, ಇದು ನಮಗೊಂದು ಬಹಳ ದೊಡ್ಡ ಒಂದು ಕೊಡುಗೆ. ಆದರೆ ನನ್ನ ಪ್ರಶ್ನೆ ಇಷ್ಟೇ, ಇದರ ಪ್ರಯೋಜನವನ್ನು ನಾವು ಪಡಿಬೇಕು. ಉಡುಪಿಯಲ್ಲಿ ಇಂಥ ಒಂದು ಆದಾಗ, ಇಷ್ಟೆಲ್ಲ ಫೆಸಿಲಿಟಿಗಳು ಕೊಟ್ಟಾಗ, ಇದನ್ನು ಬಹಳ ಮುಖ್ಯವಾಗಿ ಇಲ್ಲಿರುವ ಸ್ಟಾಫ್ಗಳು, ಅಲ್ಲಿ ಕೆಲಸ ಮಾಡುವಂಥ ಸ್ಟಾಫ್ಗಳು, ಅಲ್ಲಿ ಕಲಿತಾ ಇರುವಂಥ ಮಕ್ಕಳು ಇದನ್ನು ಅರ್ಥೈಸಿಕೊಂಡು ಅವರು ನಿಜವಾಗಿ ಅದರ ಎಲ್ಲ ಪ್ರಯೋಜನವನ್ನು ಗಳಿಸಬೇಕಾಗಿದೆ. ಯಾಕೆಂದರೆ ಇವತ್ತು ಅಲ್ಲಿ ಕೆಲಸ ಮಾಡುವವರಿಗೆ ಮತ್ತು ಅಲ್ಲಿ ಕಲಿಯುವಂಥ ಮಕ್ಕಳಿಗೆ ಮನೋಸ್ಥೈರ್ಯವನ್ನು ಇವತ್ತು ಧರ್ಮಾಧಿಕಾರಿಯವರು ಬೇಕಾದಷ್ಟು ಮಾಡಿ ಕೊಟ್ಟಿದ್ದಾರೆ. ಇದನ್ನು ಹೈಟೆಕ್ ಒಂದು ಮಾಡರ್ನ್ ಟೆಕ್ನಾಲಜಿ ಮಾಡಿಕೊಂಡು, ಅದು ಕ್ಲಾಸ್ ರೂಮ್ನಲ್ಲಿರ್ಬೋದು ಅಥವಾ ಪ್ರತಿ ಡಿಪಾರ್ಟ್ಮೆಂಟಿಗೆ ಒಂದು ಲ್ಯಾಬ್ ಕೊಡೋದರಲ್ಲಿ ಇರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಕೂಡ ಇವತ್ತು ರಿಸರ್ಚ್ಗಳಿಗೆ ತುಂಬ ಒತ್ತನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ನಮ್ಮ ಆಯುರ್ವೇದದಲ್ಲಿ ಎವಿಡೆನ್ಸಿಗೆ ತುಂಬ ಕೊರತೆಗಳಿತ್ತು. ಈಗ ಆ ಎವಿಡೆನ್ಸ್ಗಳನ್ನು ಮಾಡುವಂಥ ದೊಡ್ಡ ಕೆಲಸವನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಅವರು ಮಾಡುವ ಕೆಲಸಕ್ಕೆ ದೇವರ ಅನುಗ್ರಹ ಇರಲಿ, ಗುರು ಹಿರಿಯರ ಆಶೀರ್ವಾದ ಇರಲಿ. ನಾವೆಲ್ಲರೂ ಕೂಡ ಭಾಳ ಅದರ ಪ್ರಯೋಜನವನ್ನು ಪಡೆಯುವ. ಅದರ ಜೊತೆ ನನಗೆ ಇವತ್ತೊಂದು ಆ SDM ಉಡುಪಿಯಲ್ಲಿ ಕಲಿತಿದ್ದೇನೆ ಎಂದು ಹೇಳಲಿಕ್ಕೆ ನನಗೆ ಭಾಳ ಒಂದು ಗೌರವ ಆಗ್ತಾಯಿದೆ. ಮತ್ತು ನಾನು ಆಯುರ್ವೇದ ಮತ್ತು ಇಂಥ ಇದರಲ್ಲಿ ಏನಾದರೂ ಯಾರಿಗಾದರೂ ಒಂದು ಉದಾಹರಣೆ ಕೊಡಬೇಕಾದ್ರೆ ನಾನು ಅವರು ಮಾಡಿದ ಕೆಲಸವನ್ನೇ ನಾನು ಕೊಡ್ತಾ ಇದ್ದೇನೆ ಎಂಬ ಮಾತನ್ನು ಹೇಳಿಕೊಂಡು ಶುಭ ಕೋರಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ.